ಅಂಬಿ ಅಲ್ಲಿದ್ದಾಳ? ಹೇಳು ಬೇಬಿ, ಅಂಬಿ ಅಲ್ಲಿದ್ದಾಳ? ಕಮ್ಲಿ ಅಂಬಿ ಒಬ್ರೇ ಆಗಿದ್ರೆ ಅವಳಲ್ಲಿರೋದಕ್ಕೆ ಚಾನ್ಸೇ ಇಲ್ಲ. ಬಟ್ ಅಂಬಿ ಸ್ಟೇಷನ್ ಅಲ್ಲೇ ಇದ್ದಾಳೆ ಮಾಮ್. ಎಸ್ ಮಾಮ್, ಅಲ್ಲಿಗೆ ಅವಳೇ ಬೇರೆ ಇವಳೇ ಬೇರೆ. ಏನ್ ಹೇಳ್ತಿದ್ಯಾ ಬೇಬಿ? ಹೌದು ಮಾಮ್, ಅಂಬಿ ಅಲ್ಲಿದ್ದಾಳೆ ಅಂತ ಡಿಸಿಪಿ ಅಂಕಲೇ ಹೇಳಿದ್ರು. ಅಂದ್ರೆ ಕನ್ಫರ್ಮ್ ಆಗಿ ಇಲ್ಲಿರೋಳು ಕಮ್ಲಿ, ಅಲ್ಲಿರೋಳು ಅಂಬಿ. ಎಸ್ ಮಾಮ್, ಇವಳು ಕಮಲಿ, ಅವಳು ಅಂಬಿ. ನನಗೆ ನಂಬಕ್ಕೆ ಆಗ್ತಿಲ್ಲ, ಇದೆಲ್ಲ ಹೇಗ್ ಸಾಧ್ಯ ಮಾಮ್? ಆಲ್ರೆಡಿ ಸತ್ತಿರೋಳು ಬದುಕಿ ಮತ್ತೆ ಬರಕ್ ಹೇಗ್ ಸಾಧ್ಯ? ಹೇಳು ಮಾಮ್. ನಾನ್ ನಿನಗೆ ಹೇಳ್ದೆ ಬೇಬಿ, ಅವಳು ಅಂಬಿನೇ ಅಂತ ನಾನ್ ನಿನಗೆ ಹೇಳ್ದೆ. ನೀನೇ ನನ್ನ ಮಾತು ಕೇಳಿಲ್ಲ. ಇಟ್ಸ್ ಓಕೆ. ನೋಡು, ನೀನ್ ಅಪ್ಸೆಟ್ ಆಗ್ಬೇಡ, ಇದನ್ನ ಇಲ್ಲಿಗೆ ಮುಗಿಸ್ಬಿಡೋಣ. ಮಾಮ್, ಬಟ್ ಇದೆಲ್ಲ ಹೇಗ್ ಸಾಧ್ಯ? ಹೌ ಇಸ್ ಇಟ್ ಪಾಸಿಬಲ್? ಶಿಟ್. ಕಮ್ಲಿ ಅವರೇ, ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು. ನಾವು ಸಿಕ್ಕಾಕೊಂಡ್ವಿ, ಇನ್ನು ನಮ್ಮ ಕತೆ ಮುಗೀತು ಅನ್ಕೊಂಡೆ. ಇಷ್ಟು ದೊಡ್ಡ ಪಾರ್ಟಿ ಅರೇಂಜ್ ಮಾಡಿ ಎಲ್ರೂ ಇನ್ವೈಟ್ ಮಾಡಿ ಗೆಸ್ಟ್ಗಳ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಹೆದರಿದ್ದೆ. ಆದರೆ ನೀವು ಬಂದ್ರಲ್ಲ, ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ ಸರ್. ಹೌದು, ನೀವು ಹೇಗೆ ಬಂದ್ರಿ ಇಲ್ಲಿಗೆ? ಅಯ್ಯೋ ರಿಷಿ ಸರ್, ನಾನಿಲ್ಲಿ ಬರೋ ವಿಷಯ ಬಿಡಿ. ಆದ್ರೆ ನಾನು ಇಲ್ಲಿಂದ ಹೋಗಿ ಅಂಬಿ ವಿಷಯ ಹಾಕೊಂಡು ಹೋಗ್ತಿದ್ದಂಗೆ ಪೊಲೀಸ್ ಅವರು ನನ್ನ ಅರೆಸ್ಟ್ ಮಾಡಿಬಿಟ್ರು ಸರ್. ಮೈ ಗಾಡ್, ಮತ್ ನೀವು ಇಲ್ಲಿಗೆ ಹೇಗೆ ಬಂದ್ರಿ? ಅಯ್ಯೋ ಸರ್, ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ನಾನು ಏನನ್ನ ಮಾಡ್ಲೇಬೇಕಾಗಿತ್ತು. ಏನ್ ಮಾಡೋದು ಅಂತ ಗೊತ್ತಾಗದೆ ನಿಮಗ್ ಕೂಡ ಫೋನ್ ಮಾಡಿದೆ, ಆದ್ರೆ ನೀವು ರಿಸೀವೇ ಮಾಡ್ಲಿಲ್ಲ ಸರ್. ಕಮ್ಲಿ ಅವರೇ, ನೀವು ಕಾಲ್ ಮಾಡಿದಾಗ ನಾನು ಪಾರ್ಟಿಲೇ ಇದ್ದೆ. ನಿಮ್ಮ ಕಾಲ್ ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಹ್ಞೂ ಸರ್, ನಂಗದು ಗೊತ್ತಾಯ್ತು. ಅದಕ್ಕೆ ನಾನು ಬೇರೆನೇ ಉಪಾಯ ಮಾಡಿದೆ. ಏನು ಉಪಾಯ ಕಮ್ಲಿ ಅವರೇ? ಸರ್, ಅದೇನಾಯ್ತು ಅಂದ್ರೆ, ಹಲೋ ಕುಂತ್ಕೊಳ್ಳಮ್ಮ, ಹೋಗಿ. ಸರ್ ಅದೇನು ಎನ್ಕ್ವೈರಿ ಮಾಡಬೇಕು ಮಾಡಿ ಸರ್. ನಂಗೆ ಟೈಮ್ ಆಗ್ತಿದೆ, ನಾನು ಹೋಗ್ಬೇಕು ಸರ್. ಕುಂತ್ಕೊಳ್ಳಮ್ಮ ಅಲ್ಲಿ. ನೀನು ಹೇಳಿದ ತಕ್ಷಣ ಎನ್ಕ್ವೈರಿ ಮಾಡೋಕ್ಕಾಗಲ್ಲ ಸರ್. ನಂಗೆ ಟೈಮ್ ಆಯ್ತೈತೆ ಸರ್. ಹೇಳಿರ ಕೇಳೋದವಾ? ಹಲೋ ಕುಂತ್ಕೊಳ್ಳಮ್ಮ ಅಲ್ಲಿ. ಸರ್ ನಂಗೆ ಟೈಮ್ ಆಯ್ತು ಸರ್, ನಾನು ಹೋಗ್ಬೇಕು. ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ನಿಮ್ಗೆ ಗೊತ್ತಿಲ್ವಾ ಸರ್? ಅಟ್ಲೀಸ್ಟ್ ಫೋನ್ ಮಾಡಿ ಕೇಳಿ ಸರ್ ಒಂದ್ಸಲ. ನೀನು ಹೇಳ್ದೆ ಅಂತ ಫೋನ್ ಮಾಡಿ ಕರೆಯಕ್ಕಾಗುತ್ತೇನಮ್ಮ? ಅವ್ರು ಬರೋರ್ಗು ವೆಯ್ಟ್ ಮಾಡು. ಸರ್ ಸರ್, ನೀವು ಕರೆದ್ರಿ ಅಂತ ಇವ್ರು ನನ್ನ ಕರ್ಕೊಂಬಂದಿದ್ದಾರೆ ಸರ್. ಅದೇನು ಎನ್ಕ್ವೈರಿ ಇದೆ ಸ್ವಲ್ಪ ಬಿರ್ನೆ ಮಾಡಿ ಸರ್. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಬೇಕು. ಏನು ನಿನ್ನ ಕೈಲಿ ಹೇಳಿಸ್ಕೊಂಡು ಎನ್ಕ್ವೈರಿ ಮಾಡಬೇಕಾ? ನಮ್ಗೆ ಯಾವಾಗ ಇಷ್ಟ ಇದೆಯೋ ಅವಾಗ ಎನ್ಕ್ವೈರಿ ಮಾಡ್ತೀವಿ. ಹೋಗಿ ಕೂತ್ಕೊ ಅಲ್ಲಿ. ಸರ್ ನಂಗೆ ಸ್ವಲ್ಪ ಕೆಲಸ ಇದೆ ಸರ್, ನಂಗೆ ಟೈಮ್ ಆಯ್ತೈತೆ. ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ಇಲ್ದಿರೋ ಕೇಸುಗಳನ್ನೆಲ್ಲ ಫೈಲ್ ಮಾಡಬೇಕಾಗುತ್ತೆ. ತೆಪ್ಪಕ್ಕೆ ಕೂತ್ಕೊಂಡ್ರೆ ನಿನಗೆ ಒಳ್ಳೇದು. ಹೋಗಲ್ಲಿ ಕೂತ್ಕೊ. ಸರ್, ನೀವಿಲ್ಲಿಗೆ ನನ್ನ ಯಾಕೆ ಕರೆಸಿದ್ದೀರಾ ಅಂತ ನನಗೆ ಗೊತ್ತಿದೆ. ನೋಡಿ ಸರ್, ನನ್ನ ಮೇಲೆ ಯಾವ ಎನ್ಕ್ವೈರಿ ಇಲ್ಲ ಅಂತ ನನಗೆ ಗೊತ್ತೈತೆ. ಏನು ಗೊತ್ತಿರೋದು ನಿನಗೆ? ಜಾಸ್ತಿ ಮಾತಾಡಿದ್ರೆ ಇಡೀ ದಿನ ಸೆಲ್ಲಲ್ಲಿ ಕೂಡಿಸ್ಬೇಕಾಗುತ್ತೆ. ಹೋಗಿ ಸುಮ್ಮನೆ ಕೂತ್ಕೋ. ರೀ ಮಿಸ್ಟರ್ ವಿಕ್ರಮ್ ಸರ್, ಕೂಡಿಸಿ ಅವ್ರನ್ನ ಅಲ್ಲಿ. ಏನು ನೋಡ್ತಿದ್ದೀರಾ? ಓಕೆ, ನನಗೊಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬರ್ತೀನಿ. ನೀವು ಹೋಗೋಕ್ಕೂ ಮುಂಚೆ ಈ ವಿಡಿಯೋ ನೋಡೋಗಿ ಸರ್. ನೋಡು, ನೀನು ನಿನ್ನ ಹೆಂಡತಿಯಿಂದ ಸಂಪೂರ್ಣವಾಗಿ ದೂರ ಆಗಲಿಲ್ಲ ಅಂದರೆ ನಾನು ಕಮಲಿ ಜೀವನ ಹಾಳು ಮಾಡ್ತೀನಿ. ಗುಡ್. ಹಾಗಿದ್ರೆ
ಎಲ್ಲ ನಾನು ಹೇಳಿದಾಗೆ ನಡಿಬೇಕು. ನೀನು ಹೊರಡಮ್ಮ, ನಾನು ಎನ್ಕ್ವೈರಿ ಇನ್ನೊಂದು ದಿವಸ ಮಾಡ್ಕೊಳ್ತೀನಿ. ರೀ ಕಳಿಸ್ರಿ ಅವಳನ್ನ. ಸರ್ ಆಗ್ಲೇ ಫುಲ್ ಡೇ ಸ್ಟೇಷನ್ ಇರಲಿ ಅಂತ ಹೇಳಿದ್ರಿ. ಆಗಲೇ ಹೇಳಿದ್ದು ನಾನೇ, ಈಗ ಹೇಳ್ತಾ ಇರೋದು ನಾನೇ. ಕಳಿಸಿ ಅಂತ ಹೇಳಿದ್ನಲ್ಲ, ಏನು ಕ್ವೆಶನ್ಸು ನಿಮ್ಮದು? ಕಳಿಸಿ ಅವ್ರನ್ನ. ನೀವು ಹೋಗಮ್ಮ. ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲ ಲೈಟ್ ಆನ್ ಆಗುತ್ತೆ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಬರ್ತೀನಿ ಸರ್. ಒಂದು ಸಣ್ಣ ಗ್ಯಾಪಲ್ಲಿ ಎಷ್ಟು ದೊಡ್ಡ ಪ್ಲಾನ್ನ ನೀವು ಸಕ್ಸಸ್ ಮಾಡಿದ್ದೀರಾ ಕಮಲಿ ಅವರೇ. ಸದ್ಯ ಸರ್, ಸರಿಯಾದ ಸಮಯಕ್ಕೆ ಆ ಉಪಾಯ ಬಂತು. ಇಲ್ಲ ಅಂದ್ರೆ ನಾನು ಏನು ಮಾಡ್ತಿದ್ದೋ ನನಗೆ ಗೊತ್ತಿಲ್ಲ. ಅದೆಲ್ಲ ಬಿಡಿ, ಒಟ್ಟಿನಲ್ಲಿ ನಾವು ಅನ್ಕೊಂಡಿದ್ದಾಯ್ತಲ್ಲ, ಅಜ್ಜಿ ಅಂಬಿ ಪಾರ್ಟಿಗೆ ಬಂದಿಯಾಳೆ ಅಂತ ಖುಷಿ ಆದ್ರು. ನನಗೂ ಅದೇ ಸರ್ ಸಮಾಧಾನ. ಪಾಪ ಅಜ್ಜಿ ಇಂಥ ಕಾರ್ಯಕ್ರಮದಾಗೆ ನಾನು ಅಂಬಿ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಕಾಣಿಸ್ಕೊಬೇಕು ಅಂತ ಸ್ಯಾನೇ ಆಸೆ ಪಟ್ಟಿದ್ರು. ಈಗಂತೂ ಅವ್ರಿಗೆ ತುಂಬಾನೇ ಖುಷಿ ಆಗಿರ್ತೈತೆ. ಅಜ್ಜಿ ಖುಷಿ ಕೊಟ್ಟೆ ಅನ್ನೋ ಸಮಾಧಾನ, ನೆಮ್ಮದಿ ಎರಡು ನಂಗೈತೆ ಸರ್. ಹೌದು ಕಮಲಿ ಅವರೇ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಈ ನಿಮ್ಮ ಪುಟ್ಟ ತಲೆಯಲ್ಲಿ ಇಷ್ಟೆಲ್ಲ ಬುದ್ಧಿ ಇದೆಯಾ? ನನಗೆ ಡೌಟ್ ಬರ್ತಿದೆಪ್ಪ. ಯಾಕೆ ಸರ್? ಎರಡು ಕಡೆನೂ ಮ್ಯಾನೇಜ್ ಮಾಡಿದ್ರಿ, ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಂಡ್ರು, ಅವರಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ರಿ. ಗ್ರೇಟ್ ಕಮಲಿ ಅವರೇ. ಯಾಕೆ ಸರ್ ಇದಕ್ಕೆಲ್ಲ ನಾನೇ ಕಾರಣ ಅಂತ ನನ್ನ ಹೊಗಳುತ್ತಾ ಇದ್ದೀರಾ? ನೀವು ನನ್ನ ಜೊತೆಗಿರ್ಲಿಲ್ಲ ಅಂದರೆ ನಂಗೆ ಇದು ಯಾವುದು ಸಾಧ್ಯನೇ ಆಗ್ತಿರ್ಲಿಲ್ಲ ಸರ್. ಅದು ಅಲ್ಲದೆ ನೀವು ಇಲ್ಲಿ ಇಟ್ಕೊಂಡೆಲ್ಲ ಮ್ಯಾನೇಜ್ ಮಾಡಲಿಲ್ವಾ? ಅದೇನು ದೊಡ್ಡ ವಿಷಯ ಅಲ್ಲ. ಹೌದು ಸರ್, ಆ ಡ್ಯೂಪ್ಲಿಕೇಟ್ ಕಂಪ್ನಿ ಜೊತೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಕಾಲ ಕಳೆದಿದ್ದು ದೊಡ್ಡ ವಿಷಯ ಅಲ್ಲ. ಓ, ಯಾರಿಗೋ ಕೋಪ ಬಂದಿರೋ ಹಾಗಿದೆ. ಇಷ್ಟೊಂದು ಕೋಪನ? ಅಲ್ಲ, ಅಲ್ಲಿ ಸ್ಟೇಜ್ ಮೇಲಿರೋದು ನೀವೇ ಅಂತ ಎಲ್ರಿಗೂ ಪ್ರೂವ್ ಮಾಡ್ಬೇಕಲ್ವಾ? ಹಾಗೆ ಪ್ರೂವ್ ಮಾಡಬೇಕು ಅಂದ್ರೆ ನಿಮ್ಮ ಜೊತೆ ನಾನು ಹೇಗಿರ್ತೀನೋ ಆ ಹುಡುಗಿ ಜೊತೆನೂ ಹಾಗೆ ಇರ್ಬೇಕಲ್ವಾ? ಅದಕ್ಕೋಸ್ಕರ ಹಾಗಿರ್ಬೇಕಾಯ್ತು. ಕೋಪ ಬಂತ? ಕೋಪ ಇತ್ತು, ಆದರೆ ಆಮ್ಯಾ ಕೊಟ್ಟೋಯ್ತು ಸರ್. ಆದರೂ ನೀವು ತುಂಬಾನೇ ಪೊಸೆಸಿವ್ ಅಲ್ವಾ? ನಿಮ್ಮ ವಿಷಯದಲ್ಲಿ ನಾನು ಪೊಸೆಸಿವ್ ಅಲ್ವಾ ಸರ್? ಬೇಬಿ, ಇಲ್ಲಿವರೆಗೂ ಆಗಿದ್ದು ಆಗೋಯ್ತು. ಇನ್ ಮುಂದೆ ಇದನ್ನೇ ಕಂಟಿನ್ಯೂ ಮಾಡೋದು ಬೇಡ. ನನ್ನ ಮಾತು ಕೇಳು ಪ್ಲೀಸ್. ಇಲ್ಲಿಂದ ಹೊರಟು ಬಿಡೋಣ. ನಂಗೆ ಗೊತ್ತು ಮಾಮ್, ಬಟ್ ನಮ್ಗೆ ಬೇರೆ ಆಪ್ಷನ್ನೇ ಇಲ್ಲ. ಯಾಕೆ ಮಾಮ್ ಹೀಗಾಗ್ತಿದೆ? ಅಲ್ಲ, ನಾವ್ ಏನೇ ಪ್ಲಾನ್ ಮಾಡಿದ್ರು, ಎಷ್ಟೇ ಎಫರ್ಟ್ಸ್ ಹಾಕಿದ್ರು ನಮ್ಗೆ ಒಳ್ಳೇದೇ ಆಗ್ತಿಲ್ಲ. ನಾವ್ ಸೋಲ್ತಾನೆ ಇದೀವಿ. ಯಾಕೆ ಮಾಮ್? ಇವಳೇನ ಅವಳು ಅಂತ ಕಂಡಿಡಿಯೋಣ ಅಂತ ಅನ್ಕೊಂಡ್ವಿ, ಬಟ್ ಅವಳು ಇಲ್ಲೂ ಇದ್ದಾಳೆ, ಅಲ್ಲೂ ಇದ್ದಾಳೆ. ಮಾಮ್, DCP ನಮ್ಮವನು, ಅವ್ನು ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಹಾಗಿದ್ರೆ ಅಂಬಿ ಬದುಕಿದಾಳೆ ಅಂತಾನೆ ಅರ್ಥ ಅಲ್ವಾ ಮಾಮ್? ಬಟ್ ಅದ್ ಹೇಗೆ? ಬೇಬಿ ನೋಡು, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅವಳು ಬದುಕಿದ್ರೆ ಬದುಕಿರ್ಲಿ ಬಿಡು. ನೋ ಮಾಮ್, ನನ್ ತಲೆ ಕೆಡ್ತಾನೆ ಇದೆ. ಐ ಫೀಲ್ ಸಮಥಿಂಗ್ ಇಸ್ ಫಿಶಿ. ನಾವ್ ಎಷ್ಟೇ ಟ್ರೈ ಮಾಡಿದ್ರು ಆ ಕಮಲಿ ಸಿಕ್ಕಾಕೋತಾನೆ ಇಲ್ಲ, ಅಂಬಿನ ಕಂಡಿಡಿಯಕ್ ಆಗ್ತಿಲ್ಲ. ಬೇಬಿ, ನನ್ನ ಮಾತು ಕೇಳಿ. ನೀನು ಜಾಸ್ತಿ ತಲೆ ಕೆಡ್ಸ್ಕೊತಿದ್ಯಾ, ಇದರಿಂದ ನಿನ್ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಆ ಕಮಲಿ ಅಂಬಿಗೋಸ್ಕರ ನಿನ್ ಹೆಲ್ತ್ನ ನೀನ್ ಹಾಳು ಮಾಡ್ಕೋಬೇಡ. ನನ್ನ ಮಾತು ಕೇಳು, ಮನೆಗೆ ಹೋಗೋಣ ಬಾ. ಮಾಮ್, ನಂಗೆ ಇನ್ನೊಂದು ಚಾನ್ಸ್ ಬೇಕು. ಬೇಬಿ, ಮತ್ತೆ ಮತ್ತೆ ಅದನ್ನೇ ಯಾಕೆ ಹೇಳ್ತಿದ್ಯಾ ನೀನು? ಅಲ್ಲ, ನಿನ್ ಡ್ಯಾಡ್ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಗೊತ್ತು. ಅವ್ರು ಹಾಗಿದ್ರು ನಾನು ನಿನಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಇಡೀ ದಿನ ಅಂಬಿ ಮನೆ ಮುಂದೆ ಕೂತು ಅವನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ.
ನಾನು ನಿನ್ನ ಮಾತು ಕೇಳಿದ್ದೀನಿ ತಾನೆ, ಈಗ ನೀನು ನನ್ನ ಮಾತು ಕೇಳಬೇಕು. ಬಾ ಹೋಗೋಣ. ಅನಿಕಾ, ಅಲ್ಲ, ಯಾಕೆ ಇಷ್ಟು ಬೇಗ ಹೊರಟ್ಬಿಟ್ರಿ? ಆಕ್ಚುಲಿ ಇವತ್ತಿನ ಇವೆಂಟ್ ಅಲ್ಲಿ ಎಷ್ಟು ಮಿಸ್ ಮಾಡ್ಕೊಂಡು ಗೊತ್ತಾ ನಿಮ್ಮನ್ನ? ಅಟ್ಲೀಸ್ಟ್ ಊಟ ಮಾಡಿದ್ರ? ಹಾ ಊಟ ಆಯ್ತು. ಬೇಬಿ ಹೊರಡೋಣವಾ? ಅನಿಕಾ, ಏನಿಲ್ಲ, ನನ್ನ ತವರು ಅಂತ ನೀವೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರ ಜೊತೆ ಒಂದು ಫೋಟೋ ತಕ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ಅದಕ್ಕೆ ನಂಗೋಸ್ಕರ ಒಂದು ಸೆಲ್ಫಿ ತೆಕ್ಕೊಡು. ಯಜಮಾನ್ರೆ, ಅನಿಕಾ, ಅನಿಕಾ, ಎಲ್ರು ಒಟ್ಟಿಗೆ ತಗೊಳ್ಳುವ. ಅದ್ಯಾಕಮ್ಮಿ ಹಂಗ್ ಮುಖ ಉದಿಸ್ಕೊಂಡಿದ್ಯಾ? ಚಿನಾಗು, ಚಿಕ್ಕಮ್ಮ ನೀವು ಚಿನಾಗಿ. ಅಯ್ಯೋ, ಫೋಟೋ ಎಷ್ಟು ಚಂದಾಗಿ ಬಂದೈತೆ ಗೊತ್ತಾ? ಅನಿಕಾ, ನಂದು ಮತ್ತೆ ರಿಷಿ ಸರ್ದು ಒಂದು ಫೋಟೋ ತೆಗಿತ್ಯಾ? ಅಯ್ಯೋ, ಇದೆಷ್ಟು ಚಂದಾಗಿ ಬಂದೈತೆ ಸರ್. ಥ್ಯಾಂಕ್ಸ್ ಅನಿಕಾ. ನೀವೇನು ಯೋಚನೆ ಮಾಡಬೇಡಿ, ಅಂಕಲ್ ಬೇಗ ಸರಿ ಹೋಗ್ತಾರೆ. ನೀವು ಹುಷಾರಾಗಿ ಮನೆಗೆ ರೀಚ್ ಮೇಡಮ್. ಚಂದ್ರು, ಅಮ್ಮ. ಚಂದ್ರು, ಚಂದ್ರು ನನ್ ಕಂದ. ಚಂದ್ರು, ಚಂದ್ರು ನನ್ ಕಂದ. ಕೊನೆಗೆ ಬಂದ್ಬಿಟ್ಟಿಯಲ್ಲ, ನನ್ಗಷ್ಟೇ ಸಾಕಪ್ಪ. ನೀನ್ ಯಾವಾಗ ಮನೆಗೆ ಬರ್ತೀಯೋ ಅಂತ ಕಾಯ್ತಾ ಇದ್ದೆ ಕಣೋ. ನೀನ್ ನನ್ ಕಣ್ ತುಂಬಾ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು ಅಂತ ಈ ಜೀವನ ಹಿಡ್ಕೊಂಡಿದ್ದೆ. ನೀನ್ ಆದಷ್ಟು ಬೇಗ ಸರಿ ಹೋಗ್ಬೇಕು ಅಂತ ನನ್ ಮನ್ಸು ಹಂಬಲಿಸ್ತಾನೆ ಇತ್ತು ಕಣೋ. ಚಂದ್ರು ನೀನ್ ಕಾಣೆ ಆಗಿದ್ದಾಗ ನನ್ಗೆಷ್ಟು ಗಾಬರಿ ಆಗೋಯ್ತು ಗೊತ್ತಾ? ಆದ್ರೆ ಆ ದೇವ್ರ ದೊಡ್ಡವನು ಕಣೋ.
ಆಮೇಲೆ ಕಮಲಿಗೆ ತವ್ರ ಅಂತ ನೀನಾದ್ರೂ ಇರ್ತೀಯ. ನಿನ್ನ ನೋಡ್ಕೊಳ್ಳೋದಕ್ಕೆ ಕಮಲಿ ಇರ್ತಾಳೆ. ನೀವಿಬ್ರು ಸಂತೋಷದಿಂದ ನಗ್ನಗ್ತಾ ಇರೋದನ್ನ ಕಣ್ ತುಂಬ ನೋಡಿನೇ ನಾನು ಕಣ್ಣು ಮುಚ್ತೀನಿ ಕಣೋ. ಚಂದ್ರು, ನೀನಿಲ್ದೇ ಇದ್ದಾಗ ಇಲ್ಲಿ ಏನೇನೋ ನಡೆದೋಯ್ತು ಕಂದ. ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರು ಕಣೋ. ನೋಡಿ ಚಂದ್ರು, ನಿನ್ಗೆ ವಿಷಯ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಪ್ಪ. ನೀನು ಹೂವಿನಂತ ಮನಸ್ಸಿಗೆ ವಿಚಾರ ಹೇಳಿ ಇನ್ನಷ್ಟು ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲ ಕಣೋ. ಅದು ಅಲ್ಲದೆ ನೀನು ತುಂಬ ದೂರದಲ್ಲಿದ್ಯಾ. ಈ ವಿಷಯ ನಿನಗೆ ಗೊತ್ತಾದ್ರೆ ನಿನ್ನ ಸಮಾಧಾನ ಮಾಡೋದಕ್ಕೂ ನಾವು ಯಾರು ನಿನ್ನ ಹತ್ರ ಇರಲ್ಲ. ಅದಕ್ಕೆ ಕಣೋ, ಅದಕ್ಕೆ ಈ ವಿಷಯ ನಿನ್ನ ಹತ್ರ ಮುಚ್ಚಿಟ್ಟೆ. ಏನು ತಿಳ್ಕೊಬೇಡಪ್ಪ. ಇಲ್ಲ ಕಣೋ, ಇಲ್ಲ, ನಾನು ಅಳಲ್ಲ. ಈಗ ನೀನು ಬಂದ್ಬಿಟ್ಟಿದ್ಯಲ್ಲ, ನಂಗೆ ತುಂಬಾನೇ ಸಂತೋಷ ಆಗಿದೆ. ನಾನು ಇನ್ನು ಯಾವತ್ತೂ ಅಳಲ್ಲ, ಯಾವತ್ತೂ ಅಳಲ್ಲ ಕಣಪ್ಪ. ನೀವು ತುಂಬಾ ಹೊತ್ತಾಯ್ತಲ್ಲ ಆಸ್ಪತ್ರೆ ಬಿಟ್ಟು, ಯಾಕೆ ಇಷ್ಟೊತ್ತಾಯ್ತು ಬರೋದು? ಚೆಕಪ್ ಎಲ್ಲ ಮುಗ್ದಿತ್ತು ಮೇಡಮ್, ಆದರೆ ಡಾಕ್ಟರ್ ಇವ್ರನ್ನ ಹೇಗೆ ನೋಡ್ಕೊಬೇಕು ಅಂತ ಹೇಳ್ತಾ ಇದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಜೊತೆಗೆ ಇವ್ರು ಸ್ವಲ್ಪ ಮಗು ಥರ ಅಲ್ವಾ, ಅಲ್ಲೂ ಹಠ ಮಾಡ್ತಾ ಇದ್ರು, ಹಾಗಾಗಿ ಕರ್ಕೊಂಬರೋ ಸ್ವಲ್ಪ ಲೇಟ್ ಆಯಿತು ಮೇಡಮ್. ಸರಿ, ಡಾಕ್ಟರ್ ಏನು ಹೇಳಿದ್ರು? ಇನ್ನೊಂದು ಮಂತ್ ಆದ್ಮೇಲೆ ಬರೋಕ್ಕೆ ಹೇಳಿದ್ದಾರೆ ಮೇಡಮ್. ನನ್ನ ಮಗ ಖಂಡಿತ ಹುಷಾರಾಗ್ತಾನೆ. ಈ ವಾತಾವರಣದಲ್ಲಿ ಅವನು ಸರಿ ಹೋಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಚಂದ್ರು ಊಟ ಮಾಡಿದ್ನಾ? ಇಲ್ಲ ಮೇಡಮ್, ಹಾಸ್ಪಿಟಲ್ನ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ, ಹಾಗಾಗಿ ಲೇಟ್ ಆಯಿತು. ಏನಪ್ಪ ನೀನು ಬಂದ ತಕ್ಷಣ ಹೇಳೋದು ತಾನೆ ಅವನಿಗೆ ಹುಷಾರಿಲ್ಲ, ಹೊತ್ತೊತ್ತಿಗೆ ಊಟ ತಿಂಡಿ ಮಾಡಿಸ್ಬೇಕು ಅನ್ನೋ ಜ್ಞಾನ ಇಲ್ಲ ನಿನಗೆ? ಬಾಪ ಚಂದ್ರು, ಬಾ ಮಗ, ಬಾ ಕಂದ. ತಿನ್ನು ಕಂದ, ತುಂಬ ಊಟ ಮಾಡು. ಎಷ್ಟು ದಿನ ಆಯ್ತು ಏನೋ ಸರಿಯಾಗಿ ಊಟ ಮಾಡಿ.